ನಮಸ್ತೆ, ಶುಭೋದಯ ಎಲ್ಲರಿಗೂ. ನಮಸ್ಕಾರ. ನಮಸ್ತೆ ಗುರುಜಿ. ಇವತ್ತಿನ ವಿಷಯ ಯದ್ಭಾವಂ ತದ್ಭವತಿ. ಈ ವಿಷಯಕ್ಕೆ ಹೋಗುವ ಮುಂಚೆ ಮೊದಲನೆಯದಾಗಿ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳಾದ ಶ್ರೀಯುತ ಲಕ್ಷ್ಮೀ ರಂಗನಾಥ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ನನ್ನ ತಂದೆ ತಾಯಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಮಹಾವತಾರ್ ಬಾಬಾಜಿ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ, ಇವತ್ತಿನ ಯದ್ಭಾವಂ ತದ್ಭವತಿ ಅಂದರೆ ಇಂಗ್ಲಿಷ್ ನಲ್ಲಿ ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೀಯ ನಿಯಮ ಅಂತಲೂ ಕರೀತಾರೆ. ಏನಿದು ಯದ್ಭಾವಂ ತದ್ಭವತಿ ಅಂತ ಅಂದ್ರೆ, ಸರಳವಾಗಿ ನಾವು ಏನು ಅಂದುಕೊಳ್ತೀವೋ ಅದೇ ಆಗತ್ತೆ ಅನ್ನೋದು. ಜೀವನದಲ್ಲಿ ಬಯಸಿದ್ದು ಸಿಗುತ್ತಿಲ್ಲ, ಅನಾರೋಗ್ಯ, ನೋವು, ನಿರಾಸೆ, ದುಃಖ, ಇನ್ನಿತರ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೇಳೋದಾದ್ರೆ, ನಮ್ಮ ಆಲೋಚನೆ, ಭಾವನೆಗಳು ಮತ್ತು ಮಾತು, ಈ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಭಾವನೆ ಬದಲಾಗದೆ ನಮ್ಮ ಬದುಕು ಬದಲಾಗದು. ಈ ಮೂರು ವಿಚಾರಗಳಲ್ಲಿ ನಾವು ಪ್ರತಿಯೊಂದು ಕ್ಷಣನೂ ಕೂಡ ಜಾಗರೂಕರಾಗಿರ್ಬೇಕು. ನಮ್ಮ ಪ್ರತಿಯೊಂದು ಮಾತು, ಆಲೋಚನೆ, ಭಾವನೆ, ಈ ಮೂರರಲ್ಲೂ ಮತ್ತೆ ಹೇಳೋದಾದ್ರೆ ಜಾಗರೂಕರಾಗ್ತಾ ಅಷ್ಟೊಂದು ಶಕ್ತಿ ಇವಕ್ಕಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ರು ಜೀವನದಲ್ಲೂ ಒಂದಲ್ಲ ಒಂದು ರೀತಿಲಿ ನಡೆದಿರುತ್ತೆ. ಉದಾಹರಣೆಗೆ, ನಾವು ಯಾರನ್ನಾದ್ರೂ ಜ್ಞಾಪಿಸ್ಕೊಳ್ತೀವಿ, ಅವರೇ ನಮ್ಮ ಕಣ್ಮುಂದೆ ಬಂದಿರ್ತಾರೆ. ಅಥವಾ ಯಾರಿಗಾದ್ರೂ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ತಕ್ಷಣ ಅವರೇ ಕಾಲ್ ಮಾಡಿರ್ತಾರೆ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೆ ನಿಯಮ. ಆಮೇಲೆ ಇದನ್ನ ಹಲವಾರು ಒಂದು ರೀತಿ ಶೈಲಿಯಲ್ಲಿ ಕರೀತೇವೆ. ಮನಸ್ಸಂತೆ ಮಾದೇವ, ಯಥಾಮತಿ ತಥಾಗತಿ. ಹಾಗೆ ಮಾತು, ಆಲೋಚನೆ, ಭಾವನೆ. ಮಾತು ಅಂತಂದ್ರೆ ನಾವು ಮಾತನಾಡುವಂತಹ ಪ್ರತಿಯೊಂದು ಮಾತುಗಳು. ಇನ್ನು ಆಲೋಚನೆ ಅಂತ ಬಂದಾಗ ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಕಲ್ಪನೆಗಳು. ಭಾವನೆ, ಏನಿದು ಭಾವನೆ, ಆಲೋಚನೆ? ಆಲೋಚನೆ ಅಂತಂದ್ರೆ ಕಲ್ಪನೆಗಳು. ಭಾವನೆ, ನಮ್ಮ ಮನಸ್ಸಿನಲ್ಲಿ ಮೂಡುವ, ಉಂಟಾಗುವ ಸ್ವಭಾವಗಳು. ಭಗವಂತ ತುಂಬಾ ಕರುಣಾಮಯಿ, ನಮ್ಗೆ ಗೊತ್ತಿದೆ. ನಾವ್ ಏನ್ ಕೇಳ್ತೀವೋ ಅದನ್ನ ಕೊಡೋದಕ್ಕೆ ಅವರು ತಯಾರಿರ್ತಾರೆ. ಬಟ್ ಆದ್ರೆ ನಾವು ಕೇಳೋದಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ನಾವು ಕೇಳ್ಬೇಕು, ಏನ್ ಕೇಳ್ತೀವೋ ಅದನ್ನ ಕೊಡ್ತಾರೆ. ಒಳ್ಳೇದನ್ನೇ ಕೇಳೋಣ, ಪಾಸಿಟಿವೇ ಥಿಂಕ್ ಮಾಡೋಣ. ಸರಿಯಾಗಿ ಕೇಳ್ತಾ ಇಲ್ಲ ಅನ್ನೋದು ಒಂದು ವಿಚಾರ. ಕೇಳೋದು ನಮ್ಮ ಜನ್ಮಸಿದ್ಧ ಹಕ್ಕು, ಹಾಗೆ ಪಡೆಯೋದು ಕೂಡ. ಇನ್ನ ಸಂಕಲ್ಪಗಳು ಅಂತ ಅಂದ್ರೆ ನಮ್ಗೆ ಈಗಾಗ್ಲೇ ಎಲ್ರಿಗೂ ಗೊತ್ತಿದೆ. ಇನ್ನೊಂದು ಪರಿಭಾಷೆಯಲ್ಲಿ ಬೀಜಗಳು ಅಂತ ತಗೊಂಡಾಗ, ಯಾವುದೇ ಬೀಜಗಳನ್ನ ನಾವು ಹೊಲಕ್ಕೆ ಹಾಕಿ ಫಸಲು ಕಾಣ್ಬೇಕು ಅಂತ ಅಂದ್ರೆ ಅದು ಸುಮ್ನೆ ಬರೋದಿಲ್ಲ. ಸ್ವಲ್ಪ ಬೀಜನ ಒಳಕ್ಕೆ ಬಿತ್ತಬೇಕು. ಹಾಗೆ ಮನಸ್ಸಿನ ಆಳಕ್ಕೆ ಹೋದಾಗ ಯಾವ ಸಂಕಲ್ಪಗಳನ್ನು ಹೃದಯವನ್ನು ಮುಟ್ಟುತ್ತೋ ಅವು ಸಾಕಾರಗೊಳ್ಳುತ್ತವೆ. ಅವು ಒಳ್ಳೇದಾಗ್ಬೋದು ಅಥವಾ ಕೆಟ್ಟದ್ದು ಕೂಡ ಆಗಿರ್ಬೋದು. ಹಾಗಾಗಿ ಒಳ್ಳೇದನ್ನೇ ನಾವು ಯಾವಾಗ್ಲೂ ಸ್ವೀಕಾರ ಮಾಡೋಣ. ಅಯ್ಯೋ ನನ್ನದು ದರಿದ್ರ ಜೀವನ ಅಂತ ದಿನಾ ಹೇಳ್ತಾ ಇದ್ರೆ ಆ ದರಿದ್ರ ಶಾಶ್ವತವಾಗಿ ತಾಂಡಾಡುತ್ತೆ. ಅದೇ ಒಳ್ಳೆ ಸಂಕಲ್ಪ ಮಾಡ್ತಾ ಇದ್ರೆ ಪ್ರತಿನಿತ್ಯ, ನಾನು ನತದೃಷ್ಟ, ನಾನು ಓದಿಲ್ಲ, ನಾನ್ ನೋಡೋಕೆ ಚೆನ್ನಾಗಿಲ್ಲ, 10 ಜನರನ್ನ ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ, ಈ ಮನೋಭಾವ ಇಟ್ಕೊಂಡವರು ಜೀವನದಲ್ಲಿ ಉನ್ನತವಾಗಿರೋದನ್ನ ಸಾಧಿಸೋದಿಕ್ಕೆ ಆಗೋದಿಲ್ಲ. ಸಾಧಿಸಬೇಕು ಅಂತಂದ್ರೆ ಭಾವನೆಗಳು ಬದಲಾದ್ರೆ ಆಗ ನೋಡುವ ಬದುಕು ಬದಲಾಗುತ್ತೆ. ಇಂದಲ್ಲದೆ ಮತ್ತೆ ಇನ್ಯಾ ಯಾವಾಗ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಪ್ರತಿನಿತ್ಯ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಇಷ್ಟೇನಾ ಬದುಕು? ಪ್ರತಿನಿತ್ಯ ಅದೇ. ನಮ್ಗೆ ನಾವು ಕ್ವಶನ್ ಹಾಕ್ಬೇಕು. ಪ್ರತಿನಿತ್ಯ ಧ್ಯಾನ ಮಾಡ್ತಾನೆ ಇರ್ತೀವಿ. ಒಂದ್ಸಲ ನಾವು ಕೂತ್ಕೊಂಡು ನಮ್ಮನ್ನ ನಾವು ಸೆಲ್ಫ್ ಚೆಕ್ ಮಾಡ್ಕೊಂಡಾಗ ಪ್ರತಿಯೊಂದು ನಮ್ಗೆ ಗೊತ್ತಾಗುತ್ತೆ. ಓ, ನಾ ಜೀವನದಲ್ಲಿ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು,
ನಾನು ಹುಟ್ಟಿರೋದಕ್ಕೆ ಏನೋ ಒಂದು ಸಾಧನೆ ಮಾಡ್ಬೇಕು, ನಾನು ಇದಕ್ಕಲ್ಲ ಅಂತ ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಅನ್ನೋದಿರುತ್ತೆ. ನಾವು ಅದನ್ನ ಕಂಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಗಾಂಧೀಜಿ ಅವರು ಒಂದು ಕನ್ಸ್ ಕಟ್ಟಿದ್ರು, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಡ್ಬೇಕು ಅಂತ. ಅವರಲ್ಲಿ ಆ ಸಂಕಲ್ಪ, ದೃಢ ಸಂಕಲ್ಪ ಗಟ್ಟಿಯಾಗಿತ್ತು. ಎಷ್ಟೋ ಜನಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಅವರಲ್ಲಿದ್ದೋ ಒಂದು ಆ ದೃಢ ಸಂಕಲ್ಪ, ಸ್ವಾತಂತ್ರ್ಯ ಸಿಗೋದಕ್ಕೆ ಅವಕಾಶ ಆಯ್ತು. ಹಾಗೆ ನನ್ನದೊಂದು ಉದಾಹರಣೆ ತಗೊಂಡ್ರೆ, ಇದೇ 3 ವರ್ಷದ ಹಿಂದೆ ಸಿದ್ದರ ಬೆಟ್ಟದಲ್ಲಿ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಅಲ್ಲಿ ಯದ್ಭಾವಂ ತದ್ಭವತಿ ಅನ್ನೋಂತ ಕ್ಲಾಸ್ ನ ಕೇಳ್ದೆ. ಅರುಣಾ ಪರಮೇಶ್ವರ್ ಅಂತ ಕೊಟ್ರು. ಎಷ್ಟ್ ಚೆನ್ನಾಗಿದೆಯಲ್ಲ, ನಾನು ಈ ತರ ಕ್ಲಾಸ್ ಕೊಡ್ಬೇಕು ಅಂತ ಅವತ್ತು ನಾನು ಮನಸ್ಸಿನಲ್ಲಿ ಮೂಡಿದ್ದು. ಪದೇ ಪದೇ ಅನ್ಕೊಳ್ತಾ ಇದ್ರಿಂದ ಹಿಂದೆ ಇವತ್ತು ನಾನು ಲಾ ಆಫ್ ಅಟ್ರಾಕ್ಷನ್ ಈ ಕ್ಲಾಸ್ ನ ಕೊಡ್ತಾ ಇದ್ದೀನಿ ಅಲ್ವಾ. ಮತ್ತೆ ಇದನ್ನೇ ಯದ್ಭಾವಂ ತದ್ಭವತಿ ಅಂತ ಕರೀತಾರೆ. ಹೀಗಿರುವಾಗ ಮೊದಲು ನಾನು ಬದಲಾಗಬೇಕು, ನಂತರ ಜಗತ್ತನ್ನು ಬದಲಾಯಿಸಬಹುದು. ನಾವೇ ಕಲ್ತಿಲ್ಲ ಮತ್ತೊಬ್ರಿಗೆ ಹೇಳಕ್ ಹೋಗ್ತೀವಿ ಅಂದ್ರೆ, ಅಯ್ಯೋ ನೀನೇ ಬುದ್ಧಿ ಕಲ್ತಿಲ್ಲ ನನಗೆ ಹೇಳಕ್ ಬಂದಿದ್ಯಾ ಅಂತಾರಲ್ವಾ. ಹಾಗಾಗಿ ನಾವು ಮೊದಲು ಪರಿವರ್ತನೆ ನಮ್ಮಲ್ಲಿ ಬಂದ್ರೆ ನಮ್ಮ ಮನೆಯಲ್ಲಿರುವಂತಹ ಸುತ್ತಮುತ್ತಲ ಪರಿಸರ ಅನ್ನು ನಾವು ಬದಲಾಯಿಸಬಹುದು. ಒಬ್ಬ ಮನುಷ್ಯನಿಗೆ ದಿನಕ್ಕೆ 60,000ದಿಂದ 2 ಲಕ್ಷ ಆಲೋಚನೆಗಳು ಬರ್ತಾ ಇರುತ್ತೆ. ಏನಾಗ್ಬೇಕಲ್ವಾ, ನಮ್ಮ ತಲೆ ಬುರುಡೆ ಏನಾಗ್ಬೇಕು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಹೃದಯ ಒಂದು ಪುಟ್ಟ ಪೆಟ್ಟಿಗೆ, ಒಂದು ಕೈ ಮುಷ್ಟಿ ಗಾತ್ರ ಇರುತ್ತೆ. ಎಷ್ಟು ಬೇಕೋ ಅಷ್ಟನ್ ಮಾತ್ರ ನಾವ್ ಅದಕ್ಕೆ ಹಾಕ್ಬೇಕು. ಅದನ್ ಬಿಟ್ಟು ಎಷ್ಟೆಲ್ಲ ಲೋಡ್ ಮಾಡಿದ್ರೆ ಎಷ್ಟು ತಲೆ ಭಾರ ಆಗುತ್ತೆ, ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ತುಂಬ್ಕೋಬೇಕು. ಈ ರಹಸ್ಯನ ಹೇಗೆ ಬಳಸಿಕೊಳ್ಳೋದು ಅಂತ ನೋಡೋದಾದ್ರೆ, ಮೊದಲನೇದು ಡ್ರೀಮ್. ಕನಸನ್ನ ನಾವು ಬರ್ದಿಟ್ಬೇಕು. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತಲ್ವಾ, ಅದನ್ನ ನಾವು ಬರ್ದಿಟ್ಟಾಗ ಅದೊಂದು ಏನಂತಾರೆ ಬಿಲ್ಡ್ ಆಗುತ್ತೆ. ನಂಬಿಕೆ, ಕೋರಿಕೊಂಡಿದ್ದು ನಮಗೆ ಸಿಕ್ಕಿದೆ, ಅದರಲ್ಲಿ ಡೌಟ್ ಬೇಡ. ಮತ್ತೆ ಹ್ಯಾಪಿ ಫೀಲ್, ಸಂತೋಷನ ನಾವು ಫೀಲ್ ಮಾಡ್ಬೇಕು, ಅಂದ್ಕೋಬೇಕು. ಆಗ ವಿಶ್ವಕ್ಕೆ ಬೇಗ ಕನೆಕ್ಟ್ ಆಗುತ್ತೆ. ಗ್ರಾಟಿಟ್ಯೂಡ್, ಈಗಾಗ್ಲೇ ಗ್ರಾಟಿಟ್ಯೂಡ್ ಅನ್ನೋದು ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ, ಆದ್ರೆ ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಾ ಇದೀವಿ ಅಂತ ಹಾಗಾಗಿ ಸೆಲ್ಫ್ ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ಬೆಳಗ್ಗಿಂದ ಸಂಜೆವರೆಗೂ ಜಗತ್ತಿಗೆ, ತಂದೆ ತಾಯಿಗೆ, ಪ್ರತಿಯೊಂದಕ್ಕೂ ಕೂಡ ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಇರ್ಬೇಕು. ವಿಜುವಲೈಸೇಷನ್, ಕಲ್ಪನೆ ಮಾಡ್ತಾ ಇರ್ಬೇಕು. ನಾವು ಎಷ್ಟು ಕೋಟಿ ಜೀವರಾಶಿಲಿ ನಾವು ಮನುಷ್ಯರು ಅಂತ ಅನ್ಸ್ಕೊಂಡಿದೀವಲ್ವಾ, ನಮ್ಗೆ ಆಲೋಚನಾ ಶಕ್ತಿ ಇದೆ. ಹಾಗಾಗಿ ಕಲ್ಪನೆ ಶಕ್ತಿ ನಮ್ಮಲ್ಲಿ ಜಾಸ್ತಿ ಇರ್ಬೇಕು. ನಮ್ಮ ಹತ್ರ ಹಣ ಇದೆ ಅಂತ ಖುಷಿ ಫೀಲ್ ಮಾಡ್ಬೇಕು. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಹತ್ರ ದುಡ್ಡಿಲ್ದಾಗ ತುಂಬಾ ಒಂಥರ ಬೇಸರ ವ್ಯಕ್ತಪಡಿಸ್ತೀವಿ. ₹1 ಇಲ್ವಾ, ನನ್ನ ಹತ್ರ ಕೋಟಿ ಇದೆ ಅಂದ್ಕೊಳಕೇನಲ್ವಾ, ಅಂದ್ಕೊಳ್ಳೋಣ. ಸಮೃದ್ಧತಾ ಮನೋಭಾವ ಬೆಳೆಸ್ಕೋಬೇಕು. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದವರಾರು? ಕ್ವಶನ್ ಮಾರ್ಕ್ ಬಂದಾಗ ಸೈನ್ಸ್ ಹೇಳುತ್ತೆ ಎನರ್ಜಿ, ಆಧ್ಯಾತ್ಮ ಹೇಳುತ್ತೆ ದೇವರು. ಮಾಸ್ಟರ್ಸ್, ಇವಾಗ ಸ್ವಲ್ಪ ಬ್ರೈನ್ಗೆ ಕೆಲಸ ಕೊಡೋಣ. ಈ ಸೃಷ್ಟಿಯ ಶಕ್ತಿ ಯಾವುದು? ನೋಡೋಣ ಮಾಸ್ಟರ್ಸ್, ಯಾರೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ಹಾಕ್ತೀರಾ ಅಂತ. ಈ ಪ್ರಪಂಚವನ್ನು ಸೃಷ್ಟಿದವರು ಯಾರು ಅಂತ ಗೊತ್ತಾದಾಗ ಸೈನ್ಸ್ ಹೇಳ್ತು, ಆಧ್ಯಾತ್ಮ ಹೇಳ್ತು, ಆದರೆ ಆ ಸೃಷ್ಟಿಯ ಶಕ್ತಿ ಯಾವುದು ಅಂತ ನಮ್ಗೆ ಏನ್ ಉತ್ತರ ಗೊತ್ತಿದೆಯೋ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮಾಸ್ಟರ್. ಓಕೆ, ನೋಡೋಣ, ಮುಂದಕ್ಕೆ ನೋಡೋಣ. ಸಮಯ ನಾವು ವ್ಯರ್ಥ ಮಾಡೋದ್ ಬೇಡ. ಆ ಸೃಷ್ಟಿಯ ಶಕ್ತಿ ಯೂನಿವರ್ಸ್ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮುಲು ಸರ್, ಮತ್ತೆ ಇನ್ನೊಬ್ರು ಎಸ್. ಓಕೆ, ಥ್ಯಾಂಕ್ ಯು ಸರ್. ಇಬ್ರು ಮಾಸ್ಟರ್ ಆನ್ಸರ್ ಮಾಡಿದ್ದಾರೆ. ಆದರೆ ಈ ಸೃಷ್ಟಿಯ ಶಕ್ತಿ ನಾವೇ. ನಮ್ಮ ಶಕ್ತಿ ನಮ್ಮ ಆಲೋಚನೆಗಳಲ್ಲಿವೆ.
ಆದ್ದರಿಂದ ಆ ಸೃಷ್ಟಿಯ ಶಕ್ತಿ ನಾವೇ. ಆಗಲ್ಲ ಅಂತಂದ್ರೆ ಆಗಲ್ಲ, ಆಗುತ್ತೆ ಅಂತಂದ್ರೆ ಆಗುತ್ತೆ. ಭಗವಂತ ಒಂದ್ ಪೇಜಲ್ಲಿ ಏನೇನೋ ಬರ್ದಿರ್ತಾನೆ, ಇನ್ನೊಂದ್ ಪೇಜ್ ನಲ್ಲಿ ಖಾಲಿ ಬಿಟ್ಟಿರ್ತಾನೆ. ಅದನ್ನ ಸರಿಯಾಗಿ ಬರ್ಕೊಳ್ಳೋರು ನಾವೇ. ಇನ್ನೊಂದು ರೀತಿಲಿ ಭಗವಂತ ದಾರಿ ತೋರಿಸಿರ್ತಾನೆ, ಆದ್ರೆ ಆಯ್ಕೆ ಮಾಡ್ಕೊಳ್ಳೋದು ಸರಿಯಾದ ದಾರಿನೋ ವಕ್ರ ದಾರಿನೋ ಅಂತ ಅನ್ನೋದು ನಮ್ಗೆ ಬಿಟ್ಟಿದೆ. ಹಾಗಾಗಿ ಸರಿಯಾದ ದಾರಿನೇ ಆಯ್ಕೆ ಮಾಡ್ಕೊಳ್ಳೋಣ. ಇಲ್ಲಿ ಮಾನವನ ಮನಸ್ಸೇ ಅವನ ಉನ್ನತಿ ಅವನತಿಗೆ ಕಾರಣ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಪ್ರತಿಯೊಬ್ಬರಿಗೂ ಒಬ್ರು ಗುರು ಅಂತ ಇರ್ತಾರೆ. ಇಲ್ಲ ಅಂತಂದ್ರೆ ಅವರ ಜೀವನ ಅಸ್ತವ್ಯಸ್ತ, ಉಡಾಫೆ ಜೀವನ ಆಗಿರುತ್ತೆ. ನನ್ನ ಮೊದಲ ಗುರು ನನ್ನ ಅಪ್ಪ ಅಮ್ಮ. ಶ್ರೀರಾಮರಿಗೆ ವಸಿಷ್ಠರು, ಬಿಲ್ ಗೇಟ್ಸ್ಗೆ ವರೆನ್ ಬಫೆ, ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಗುರುಗಳಾದ್ರೆ, ನಮ್ಮೆಲ್ಲರಿಗೂ ನಮ್ಮ ರಂಗನಾಥ್ ಗುರುಗಳು, ನಾಗರಾಜ್ ಗುರುಗಳು. ಹಾಗಾಗಿ ಯಶಸ್ಸು ಕಾಣಲು ಪ್ರತಿಯೊಬ್ಬರಿಗೂ ಕೂಡ ಗುರುಗಳು ಬೇಕೇ ಬೇಕು. ನಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ನೋಡೋದಾದ್ರೆ ಮೊದಲು ನಂಬಿಕೆ, ಶ್ರದ್ಧೆ ಬಹಳ ಮುಖ್ಯ ಆಗುತ್ತೆ. ನಾವು ದುಃಖದ ಪರಿಸ್ಥಿತಿಲಿ ಇದ್ದಾಗ ಆ ದೇವರು ಯಾವ ರೂಪು ಧರಿಸಿ ಕೂಡ ಬರ್ತಾರೆ. ಈಗಾಗ್ಲೇ ನಮ್ಮ ಪ್ರತಿಯೊಬ್ಬರಲ್ಲೂ ಒಂದೊಂದು ಈ ರೀತಿ ಅನುಭವ ಆಗಿರುತ್ತೆ. ಉದಾಹರಣೆ ಹೇಳೋದಾದ್ರೆ, ನನ್ನ ಜೀವನದಲ್ಲಿ ಒಂದು ಅಜ್ಜಿ, ನಿಷ್ಕಲ್ಮಶವಾದ ಹೃದಯವಂತಿಕೆ ಅವ್ರದ್ದು. ಸುಮಾರು 10 ವರ್ಷಗಳ ನಮ್ಮಿಬ್ಬರ ಅನುಬಂಧ. ಆ ಅಜ್ಜಿ ಯಾರೋ, ನಾನ್ ಯಾರೋ. ಬಹುಶಃ ಅವ್ರಿಗೆ ಮದ್ವೆನೂ ಆಗಿಲ್ಲ, ಮಕ್ಕಳು ಕೂಡ ಇರ್ಲಿಲ್ಲ. ಯಾರೋ ಒಬ್ರು ನೋಡ್ತಾ ಇದ್ರು ಅಷ್ಟೇನೇನೆ, ಅದು ಸರಿಯಾಗಿ ನೋಡ್ಕೊಳ್ತಾ ಇರ್ಲಿಲ್ಲ. ಬಟ್ ಆದ್ರೆ ಆ ಅಜ್ಜಿ ಹೇಳ್ತಾ ಇದ್ರು, ನನ್ಗೆ ಯಾರು ಇಲ್ಲ, ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಕಣಮ್ಮ ಅಂತ ನನ್ನ ಹತ್ರ ಹೇಳ್ಕೊಳ್ತಾ ಇರೋವಾಗ ನಾನೇನ್ ಮಾಡ್ದೆ, ನನ್ನ ತಾಯಿ ನನ್ನ ಅಜ್ಜಿ ಹಿಂಗ್ ನೋಡ್ಕೊಳ್ತಾ ಇದ್ದು ಅದೇ ರೀತಿ ನಾನು 10 ವರ್ಷಗಳು ಕೂಡ ನಾನು ನೋಡ್ಕೊಂಡೆ. ತುಂಬಾ ಒಂದು ಆ ತೃಪ್ತ ಭಾವನೆಗಿದೆ. ಆದರೆ ಕೊನೆಗಾಲದಲ್ಲಿ ಅಜ್ಜಿಗೆ ಸ್ವಲ್ಪ ವೀಕ್ನೆಸ್ ಆಯ್ತು. ಯಾಕೆಂದ್ರೆ ಊಟದ ಕೊರತೆ. ಈಗ ನಾನು ಅವಜ್ಜಿಗೆ ಏನಾದ್ರೂ ಸಹಾಯ ಮಾಡಕ್ ಹೋದ್ರೆ ಜನಗಳು ಸ್ವಲ್ಪ ಸಮಾಜದಲ್ಲಿ ನೋಡಿರ್ತೀವಿ, ನಾನು ಸಂಜೆ ಹೊತ್ತು ಊಟ ಏನಾದ್ರು ಕೊಡಕ್ ಹೋದ್ರೆ ತುಂಬಾ ಒಂಥರ ಊಹಾಪೋಹ ಹಬ್ಸ್ತಾ ಇದ್ರು. ಆದ್ರೂ ಕೂಡ ನಾನು ಎದ್ರಲಿಲ್ಲ. ಏನೇ ಆಗ್ಲಿ ಅನ್ಬಿಟ್ಟು ನಾನು ಕೊನೆಯವರೆಗೂ ಅಜ್ಜಿನ ಕೈ ಹಿಡ್ದೆ. ಆದ್ರೆ ಕೊನೆಗಾಲದಲ್ಲಿ ಆ ಅಜ್ಜಿ ತುಂಬಾ ನಿಶಕ್ತಿಯಿಂದ ತೀರ್ ಹೋದ್ರು. ನನ್ಗಂತೂ ಆ ಕ್ಷಣ ನೆನ್ಸ್ಕೊಂಡ್ರೆ ನಾನು ಪದೇ ಪದೇ ನನ್ ದುಃಖ ಆಗುತ್ತೆ. ಹಾಗಾಗಿ ಒಬ್ಬರಿಗೆ ಸಹಾಯ ಮಾಡ್ಬೇಕು, ಅವ್ರು ನೋಡ್ಕೋಬೇಕು ಅನ್ನೋದು ತುಡಿತ ಎಷ್ಟು ಚೆನ್ನಾಗಿರುತ್ತಲ್ವಾ. ಸ್ಟ್ರಾಂಗ್ ಆಗಿ ಸಂಕಲ್ಪ ಮಾಡ್ಬೇಕು. ಯಾವಾಗ್ಲೂ ಅನೌನ್ಸ್ಮೆಂಟ್ ಮಾಡ್ತಾ ಇರ್ಬೇಕು, ಒಳ್ಳೇದನ್ನ ಡಿಸೈಡ್ ಮಾಡ್ಬೇಕು. ಏನ್ ಬೇಕಾದ್ರೂ ಆಗುತ್ತೆ. ಉದಾಹರಣೆ, ನಮ್ಮ ರಂಗನಾಥ್ ಗುರುಗಳು ಈ ಒಂದು ವರ್ಷದ ಹಿಂದೆ ಅವ್ರೇನ್ ಸಂಕಲ್ಪ ಮಾಡಿದ್ರು, ಒಂದು ಝೂಮ್ ಕ್ಲಾಸ್ ಅಟೆಂಡ್ ಮಾಡೋದಾಗ್ಲಿ, ಪ್ರತಿಯೊಂದನ್ನು ಅವರ ಸಂಕಲ್ಪ ಚಿಕ್ಕದಾಗೆ ಬಂತು. ಆದ್ರೆ ನಾವ್ ಇಲ್ಲಿವರೆಗೂ ಬಂದಂತಹ ಬೆಳವಣಿಗೆ ನೋಡ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ, ಅಪಾರವಾಗಿದೆ. ಹೇಳೋದಕ್ಕೆ ಅದು ಪದಗಳೇ ಇಲ್ಲ ಅಂತಾನೆ ಹೇಳ್ಬೋದಲ್ವಾ. ನಾವು ಏನಾದ್ರೂ ಅಂದ್ಕೊಂಡಿದೀವಿ ಅಂತಂದ್ರೆ ನಾವು ಅದನ್ನ ಪ್ರಾರಂಭ ಮಾಡ್ತೀವಿ. ಮೊದಲು ನಾವು ಅಂದ್ಕೋಬೇಕು. ಈಗ ಫ್ರಾಗ್ ಅಂಡ್ ಸ್ಟೆಪ್ಸ್ ಕತೆ ಕೇಳಿದೀವಿ. ಒಂದು ರೇಸ್ ಬಿಟ್ಟಿರ್ತಾರೆ. ಆ ಫ್ರಾಕ್ಸ್ನೆಲ್ಲ ರೇಸ್ಗ್ ಬಿಟ್ಟಾಗ ಅವು ಕೆಲವೊಂದು ಓಡುತ್ತೆ, ಕೆಲವೊಂದು ಓಡಲ್ಲ, ಅಲ್ಲಲ್ಲೇ ಬಿದ್ದೋಗ್ಬಿಡ್ತವೆ. ಆದ್ರೆ ಒಂದು ಕಪ್ಪೆ ಮಾತ್ರ ಮೊದಲೇ ಹೋಗಿ ಅದು ಏರಿ ನಾನ್ ಗೆದ್ದೆ ಅಂತ ತೋರಿಸುತ್ತೆ. ಕಾರಣ ಏನು? ಅದಕ್ಕೆ ಶಕ್ತಿ ಇತ್ತ? ಮತ್ತೆ ಇನ್ನೇನ್ ರೀಸನ್ನು? ಅಲ್ಲ, ಅದು ಕಿವುಡು ಕಪ್ಪೆ ಆಗಿತ್ತು. ಯಾಕೆಂದ್ರೆ ಅದು ಸ್ಟ್ರಾಂಗ್ ಆಗಿ ಬಿಲೀಫ್ ಮಾಡಿತ್ತು, ನಾನ್ ಗೆಲ್ತೀನಿ ಅಂತ. ಒಂದು ಮತ್ತೆ ಜನಗಳು ಒಬ್ಬೊಬ್ರು ಅಂತಾರೆ, ಅವ್ರಿಂತಾರೆ ಇವ್ರಿಂತಾರೆ ಅಂತ ಅದು ಕೇಳಿಸ್ಕೊಳ್ಳಿಲ್ಲ. ಅದ್ರ ಗುರಿ ನಾನ್ ಗೆಲ್ಬೇಕು ಅನ್ನೋದು ಒಂದೇ ಆಗಿತ್ತು. ಹಾಗಾಗಿ ಅವ್ರಿವರ ಮಾತಿಗೆ, ಊಹಾಪೋಹಗಳಿಗೆ ನಾವು ಕಿವಿ ಕೊಡದೆ ಹೋದಾಗ ಮಾತ್ರ ನಮ್ಮ ಯಶಸ್ಸು ಅಂತ ಈ ಮೂಲಕ ನಾವು ತಿಳ್ಕೊಳ್ತೀವಿ. ಹಣೆ ಬರಹ ಸರಿ ಇಲ್ಲ, ಅಯ್ಯೋ ನಂದಿಷ್ಟೇನಾ ಅಂತ ತುಂಬಾ ಸಮಾಜದಲ್ಲಿ ಗೋಳಾಡೋದು ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ಹಣೆ ಬರಹಕ್ಕಿಂತ ದೊಡ್ಡದು ಪ್ರಾರ್ಥನೆ.
ಪ್ರಾರ್ಥನೆಗಿಂತ ದೊಡ್ಡದ್ದು ಯಾವುದು ಅಂತ ಮತ್ತೊಂದ್ಸಲ ಮಾಸ್ಟರ್ಸ್, ಪ್ರಾರ್ಥನೆಗಿಂತ ದೊಡ್ಡದ್ದು ಯಾವುದು ಅಂತ ಉತ್ತರ ಕೊಡಬಹುದಾ? ನೀವು ಉತ್ತರ ಕೊಡುವಂತಹ ಪ್ರಯತ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮಾಸ್ಟರ್ಸ್. ಕಲ್ಪನೆ ಸಣ್ಣಗೌಡ್ರು ಸರ್ ಹೇಳ್ತಾರೆ. ಗೀತಾ ಮೇಡಮ್ ಮೌನ ಅಂತ ಹೇಳ್ತಾ ಇದ್ದಾರೆ. ಹಾರ್ಡ್ ವರ್ಕ್ ಶ್ರೀರಾಮುಲು ಸರ್, ಎಸ್ ಕರೆಕ್ಟ್ ಸರ್. ಕ್ಷಮೆ, ಓಕೆ. ತಾಳ್ಮೆ, ತುಂಬಾ ಉತ್ತರಗಳು, ಎಲ್ಲಾ ಉತ್ತರಗಳು ಓಕೆ. ಬಟ್ ಪ್ರಾರ್ಥನೆಗಿಂತ, ಹಣೆ ಬರಹಕ್ಕಿಂತ ಪ್ರಾರ್ಥನೆಗಿಂತ ದೊಡ್ಡದ್ದು ಪ್ರಯತ್ನ. ಈ 3 ಅಕ್ಷರದ ಈ ವಾಕ್ಯ ಪ್ರಯತ್ನ. ನಾವು ಪ್ರತಿನಿತ್ಯ ಪ್ರಯತ್ನ ಪ್ರಯತ್ನ ಪ್ರಯತ್ನ. ಈಗ ನಾನು ಉದಾಹರಣೆಗೆ ಅವಾಗೆಲ್ಲ ಬೆಳಿಗ್ಗೆ ಎದ್ದೇಳ್ತಿದ್ದು 8 ಗಂಟೆಗೆ. ಸೋಮಾರಿ ಅನ್ನೋ ಪದಕ್ಕೆ ನಾನೇ ಸಾಕ್ಷಿಯಾಗಿದ್ದೆ. ಆದ್ರೆ ಮಹಾವತಾರ್ ಫೌಂಡೇಶನ್ ಏನೆಲ್ಲ ಕಲ್ಸ್ಕೊಟ್ಟಿದ್ದೆ ಅಂದ್ರೆ, ನಾವು 4 ಗಂಟೆ 4:15 ಎದ್ದು ಕೂತ್ಕೊಳ್ಳೇಬೇಕು. ಕೂತ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಕ್ಲಾಸ್ ಮಿಸ್ ಆಗುತ್ತೆ ಅಲ್ವಾ? ಇಷ್ಟು ರೀತಿಲಿ ಈಗ ನಾನು ಇಲ್ಲಿ ಕೂತ್ಕೊಂಡು ಇಷ್ಟು ತಯಾರಾಗಿ ಪಾಠ ಒಂದು ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದರಿಂದ ಸಾಕಷ್ಟು ತಯಾರಿ ನಡೆದಿರುತ್ತೆ ಅಲ್ವಾ? ಹಾಗಾಗಿ ಪ್ರಯತ್ನ ಕೈ ಬಿಡಬಾರ್ದು. ಓಕೆ ಮಾಸ್ಟರ್ಸ್, ತುಂಬಾ ಉತ್ತರ ಮಾಸ್ಟರ್ಸ್ ಬಂದಿದೆ. ತುಂಬಾ ಧನ್ಯವಾದಗಳು ನಿಮ್ಗೆ. ಇನ್ನ ಲಾ ಆಫ್ ಅಟ್ರಾಕ್ಷನ್, ಈ ಆಕರ್ಷಣೀಯ ನಿಯಮ 13 ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಕ್ಲಾರಿಟಿ, ಸ್ಪಷ್ಟತೆ. ಮೊದಲು ಬಯಸ್ಬೇಕು, ಆಮೇಲೆ ಸ್ಪಷ್ಟತೆ, ಆಮೇಲೆ ಕಾರ್ಯಪ್ರವೃತ್ತ ಆಗೋದು. ಕೆಲಸ ಮಾಡಲು ನಾವು ಆರಂಭಿಸ್ತೇವೆ. ಯಾವಾಗ ನಾವು ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತೀವಿ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನ 2ನೇದು, ನಮ್ಮ ಪ್ರಸ್ತುತ ಬದುಕು ಹಿಂದಿನ ಪಾಸ್ಟ್ ಯೋಚನೆಗಳ ಪ್ರತಿಬಿಂಬವಾಗಿದೆ. ಅಂದ್ರೆ ಇದೇ ಲಾ ಆಫ್ ಅಟ್ರಾಕ್ಷನ್. ನಾವೇನ್ ಅನ್ಕೊಳ್ತೀವೋ ಮುಂದಕ್ಕೆ ಅದಾಗುತ್ತೆ. 3ನೇದು, ಗುರುತ್ವ ನಿಯಮ, ಫ್ರೀಕ್ವೆನ್ಸಿ. ನಾವು ಒಂದನ್ನ ಎಷ್ಟು ಸಲ ಅಂದುಕೊಳ್ತೀವೋ ಅದು ಬ್ರಹ್ಮಾಂಡಕ್ಕೆ ತಲುಪಿ ವಾಪಸ್ ಬಂದು ನಮಗೆ ವರವಾಗಿ ಬರುತ್ತೆ. ಯೋಚನೆಗೂ ಕೂಡ ಒಂದು ಫ್ರೀಕ್ವೆನ್ಸಿ ಇದೆ, ಅದು ಗುರುತ್ವಾಕರ್ಷಣದಂತೆ ಕಾರ್ಯನಿರ್ವಹಿಸುತ್ತೆ. 4ನೇ ಪಾಯಿಂಟ್ಸ್, ಆಕರ್ಷಣೀಯ ನಿಯಮ, ಬದುಕಿನ ಮಹಾನ್ ರಹಸ್ಯ ಅದು ಅಂತ ಹೇಳ್ಬೋದು. 5ನೇದು, ಅದು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ನಮ್ಮ ಆಲೋಚನೆ, ಭಾವನೆ, ಮಾತು, ಈ 3 ಕೂಡ ಒಟ್ಟುಗೂಡ್ಬೇಕು. ಮನೆಯವರೆಲ್ಲ ಯೋಚನೆ, ಈಗ ಮನೆ ಸದಸ್ಯರು 4 ಜನ ಇದ್ದೀವಿ ಅಂತಂದ್ರೆ ಅವ್ರ ಯೋಚನೆಗಳೆಲ್ಲ ಒಂದೇ ರೀತಿ ಆದ್ರೆ ಇನ್ನು ಬಹುಬೇಗ ಆ ಒಂದು ಆಕರ್ಷಣೀಯ ನಿಯಮ ಸಕ್ಸಸ್ ಆಗುತ್ತೆ. ಇನ್ನ ಮಿಡ್ ಟರ್ಮ್, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ನಲ್ಲಿ ಕನಸು ಯೋಚನೆಗಳು ಮಾಡಿದ್ರೆ ಅದು ಕೂಡ ಕೆಲಸ ಮಾಡುತ್ತೆ. ಈಗ ನಮ್ಗೆ ದೊಡ್ಡದು ಕನಸು ಇದೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಅವಕಾಶ ಬೇಕಾಗುತ್ತೆ. ಚಿಕ್ಕ ಚಿಕ್ಕ ಕನಸುಗಳಿಗೆ ಸ್ವಲ್ಪ ಸಮಯ. ಹಾಗೆ 6ನೇ ಪಾಯಿಂಟ್, ಕ್ವಾಲಿಟಿ ಆಫ್ ಥಿಂಕಿಂಗ್, ಗುಣಮಟ್ಟ. ನಮ್ಮ ಕನಸು, ಆಲೋಚನೆ ಪ್ರತಿಯೊಂದು ಉನ್ನತವಾಗಿ ಅದ್ಭುತವಾಗಿರ್ಬೇಕು. ಈಗ ಹೇಳ್ತಾರೆ, ಮುಖವೇ ಮನಸ್ಸಿನ ಕನ್ನಡಿ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ಗೊತ್ತಾಗ್ಬಿಡುತ್ತೆ ಮನಸ್ಸಿನಲ್ಲಿ ಏನಿ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ಮೊನ್ನೆ ತಾನೇ ಈ ಟಾಪಿಕ್ ಹೇಳಿದ್ರು, ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನಮ್ಮ ಮುಖದಲ್ಲಿ ಕೂಡ ಹೇಳ್ಬಿಡ್ಬೋದು. ಇನ್ನ ಎಮೋಷನ್ಸ್, 7ನೇ ಪಾಯಿಂಟ್ಸ್, ಎಮೋಷನ್ಸ್, ಭಾವನೆಗಳು, ಎಲ್ಲಾ ತರದ ಭಾವನೆಗಳು ತುಂಬಾ ಶುದ್ಧವಾಗಿರ್ಬೇಕು. ಮಾತು, ನೆಕ್ಸ್ಟ್, ಡೋಂಟ್ ಟಾಕ್ ನೆಗೆಟಿವ್. ನಮ್ಮ ಬಾಯಿಂದ ನೆಗೆಟಿವ್ಸ್ ಪದ ಯಾವತ್ತೂ ಕೂಡ ಬರಬಾರ್ದು ಅನ್ನೋ ವಿಚಾರ ನಮ್ಗೆ ಗೊತ್ತಿದೆ. ಆಡಿದ ಮಾತು ಬಿಟ್ಟ ಬಾಣ ಕಳೆ ಹೋದ ಸಮಯ, ಮತ್ತೆ ಎಂದಿಗೂ ಮರಳಿಬಾರದು. 9ನೇ ಪಾಯಿಂಟ್ಸ್, ಗುಡ್ ಡಿಸಿಷನ್. ಒಂದಲ್ಲ 10 ಬಾರಿ ನಾವು ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬರ್ಬೇಕು. ಗೊತ್ತಲ್ಲ, ಸಡನ್ ಆಗಿ ನಾವೊಂದು ಡಿಸಿಷನ್ ತಗೊಂಡ್ವಿ ಅಂತಂದ್ರೆ ಮುಂದಿನ ಪರಿಣಾಮ, 1 ದಿನದ ಸಿಟ್ಟನ್ನು ತಡೆದರೆ 4 ದಿನದ ದುಃಖದಿಂದ ಪಾರಾಗಬಹುದು. ಇದನ್ನ ಕೇಳಿರ್ತೀವಿ ನಾವು. ಹಾಗೆ 10ನೇ ಪಾಯಿಂಟ್ಸ್, ಡ್ರೀಮ್ ಫೈಲ್ ಬರ್ಕೋಬೇಕು. ಪ್ರತಿಯೊಬ್ಬರಿಗೂ ಕೂಡ ಕನ್ಸನ್ನದಿದ್ದಿರುತ್ತೆ. ಅದನ್ನ ಪ್ರತಿಯೊಂದು ಕೂಡ ನಾವು ಬರೆದಿಟ್ಕೊಂಡಾಗ
ತುಂಬಾ ಎಫೆಕ್ಟಿವ್ ಆಗಿ ಅದು ಕೆಲಸ ಮಾಡುತ್ತೆ. ಇನ್ನ 11ನೇ ಪಾಯಿಂಟ್ಸ್, ಮಹಾನ್ ಕನಸುಗಾರನ ಕನಸುಗಳು ಎಂದಿಗೂ ನನಸಲ್ಲ, ಅದು ನನಸನ್ನು ಮೀರಿ ಬೆಳೆದಿರುತ್ತೆ ಅನ್ನೋ ವಿಚಾರ. ಇನ್ನ 12ನೇ ಪಾಯಿಂಟ್, ಬಾಳಪುಟ ಅಂತ ತೆಗೆದುಕೊಂಡಾಗ ಒಂದು ಪೇಜಲ್ಲಿ ಭಗವಂತ ಏನೇನೋ ಬರೆದಿರ್ತಾನೆ, ಮತ್ತೆ ಇನ್ನೊಂದು ಪೇಜಲ್ಲಿ ಖಾಲಿ ಬಿಡಿರ್ತಾನೆ, ನಿನಗ್ ಬೇಕಾದ್ದು ಬರ್ಕೋ ಅಂತ. ನಾವು ಸರಿಯಾಗಿ ಬರ್ಕೊಂಡಿದ್ರೆ ಆದ್ರೆ ಆ ಭಗವಂತ ಏನು ಬರ್ದಿರ್ತಾರೆ ಅದು ಅಳ್ಸೋಗುತ್ತೆ. ನಮ್ಮದ್ ಏನ್ ಕರೆಕ್ಟ್ ಆಗಿ ನಾವು ಬರ್ದಿರ್ತೀವಿ ಅದು ನಡೆಯುತ್ತೆ, ಆ ಪೇಜ್ ನಲ್ಲಿ ಮೂಡುತ್ತೆ. 13ನೇ ಪಾಯಿಂಟ್, ಐ ಗಾಟ್, ಈಗಾಗಲೇ ನನಗೆ ನಾನು ಕೇಳಿದ್ದು ಸಿಕ್ಕಿದೆ ಎಂದು ಖುಷಿ ಫೀಲ್ ಆಗ್ಬೇಕು. ನಾವು ಕೇಳಿದ್ದೀವಿ ಏನಾದ್ರೂ ಆ ಒಂದು ಯೂನಿವರ್ಸ್ ನ ಅಂತಂದ್ರೆ ಡೌಟ್ ಪಡ್ಬಾರ್ದು. ಕೇಳಿದೀವಿ ನನ್ಗೆ ಸಿಕ್ಕಿದೆ ಅಂತಾನೆ ನಾವು ಅಂದ್ಕೋಬೇಕು. ಆಗ ಲಾ ಆಫ್ ಅಟ್ರಾಕ್ಷನ್, ನಾವೇನ್ ಖುಷಿ ಫೀಲ್ ಮಾಡ್ತೀವಿ, ಕಲ್ಪನೆ ಮಾಡ್ತೀವಿ, ಎಲ್ಲನೂ ಕೂಡ ಅದು ರಿಸೀವ್ ಮಾಡ್ಕೊಳ್ಳುತ್ತೆ, ನಮ್ಗೆ ಮತ್ತೆ ಕೊಡುತ್ತೆ. ಮತ್ತೆ ಆಲೋಚನೆ, ಭಾವನೆ, ಮಾತುಗಳು ಈ ಮೂರು ಕೂಡ ಒಟ್ಟುಗೂಡಿರ್ಬೇಕು. ಎಲ್ಲವೂ ಕೂಡ ಒಂದು ಚೈತನ್ಯ ರೂಪದಲ್ಲಿ ಕೆಲಸ ಮಾಡುತ್ತದೆ ಅನ್ನೋದನ್ನ ನಾವೆಲ್ಲ ಕೇಳಿರ್ತೀವಿ ಕೂಡ, ಅನುಭವಿಸಿರ್ತೀವಿ ಕೂಡ. ಆದ್ದರಿಂದ ನಾವು ತುಂಬಾ ಎಚ್ಚರಿಕೆಯಾಗಿ ಜೀವನದಲ್ಲಿ ನಡಿಬೇಕು. ನನ್ನ ಜೀವನದಲ್ಲಿ ನಡೆದ 2 ನೈಜ ಘಟನೆಗಳನ್ನು ಹೇಳ್ತಾ ಇನ್ನ 2 ನಿಮಿಷದಲ್ಲಿ ಇವತ್ತಿನ ವಿಷಯವನ್ನು ಮುಕ್ತಾಯ ಮಾಡ್ತೇನೆ. ಈಗ ಜೀವನದಲ್ಲಿ ನಕಾರಾತ್ಮಕವಾಗಿ ಹೋದ್ರೆ ಏನಾಗುತ್ತೆ, ಮೊದಲನೇದಾಗಿ ತಗೊಂಡ್ರೆ, ಹೀಗೆ ಒಂದು 10 ವರ್ಷದ ಹಿಂದೆ ನನಗೆ ಏನೋ ಒಂದು ಮಾನಸಿಕ ಸಮಸ್ಯೆ, ಯಾರೋ ಏನೋ ನನಗೆ ಕೆಟ್ಟದ್ ಮಾಡ್ಸಿದ್ದಾರೆ ಅನ್ನೋವಂತಹ ಫೀಲ್ ಆಗ್ತಾ ಇತ್ತು. ತುಂಬಾನೇ ಅದರಿಂದ ಸಫರ್ ಮಾಡಿದೆ. ಏನಪ್ಪಾ ಏನೋ ಆಗಿದೆ ನನ್ಗೆ, ಇನ್ನ ನಾನ್ ಬದುಕಲ್ಲ ಅಂತ ನಾನೇ ಈಗ ಮಾಸ್ಟ್ರಲ್ ಕತೆ ಕೇಳಿರ್ತೀವಿ, ಅದು ಎಷ್ಟು ಬಂದು ಎದುರಿಸುತ್ತೋ ನಾವ್ ಅಷ್ಟು ಎದುರುತ್ತೀವಿ ಅಲ್ವಾ. ನಾವು ಧೈರ್ಯವಾಗಿ ಎದ್ದು ನಿಂತಾಗ ಆ ಹೆದರಿಕೆ ನಮ್ಗಿರೋದಿಲ್ಲ. ಅದನ್ನ ನಾವು ತಗೊಂಡಾಗ, ಈ ತರ ನನ್ ಜೀವನದಲ್ಲಿ ತುಂಬಾ ನೆಗೆಟಿವ್ ನ ಭಾವನೆ ತಗೊಂಡಾಗ ನೆಗೆಟಿವೇ ಆಗ್ತಾ ಇತ್ತು. ತುಂಬಾ ನೆಗೆಟಿವ್ ಫೀಲ್ ಮಾಡಿ ತುಂಬಾ ಕಷ್ಟಗಳನ್ನ ಅನುಭವಿಸ್ದೆ. ಆಮೇಲೆ ತದನಂತರ ಒಳ್ಳೊಳ್ಳೇದನ್ನೇ ನಾನು ಅಟ್ರಾಕ್ಷನ್ ಮಾಡ್ತಾ ಅದನ್ನ ಫೀಲ್ ಮಾಡ್ತಾ ಹೋದಂತೆಲ್ಲ ನನಗೆ ಒಳ್ಳೊಳ್ಳೇದೇ ಬಂತು, ಸಿಕ್ತು. ಹಾಗೆ ಕೊನೆಯದಾಗಿ ಒಂದೊಂದು ಮಜನುಗಳನ್ನ ದಾಟಿ ಕೊನೆಗೆ ಮಹಾವತಾರ್ ಫೌಂಡೇಶನ್ ಅನ್ನುವಂತಹ ಅದ್ಭುತ ವೇದಿಕೆ ನನಗೆ ಸಿಕ್ಕಾಗ ನಾನು ಖುಷಿ ಫೀಲ್ ಮಾಡಿದೆ. ಈಗ್ಲೂ ಕೂಡ ಮಾಡ್ತಾ ಇದ್ದೀನಿ. ಈ ಕ್ಷಣಕ್ಕೂ ಕೂಡ ನಮ್ಮ ಮಹಾವತಾರ್ ಫೌಂಡೇಶನ್, ಬ್ರಹ್ಮರ್ಷಿ ಪಿತಾಹ ಪತ್ರಿಜಿ ಗುರುಗಳು, ಮಹಾವತಾರ್ ಬಾಬಾಜಿ ಗುರುಗಳ ಒಂದು ಸಂಕಲ್ಪ, ನಮ್ಮ ಗುರುಗಳ ಒಂದು ಸಂಕಲ್ಪ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಎಲ್ರಿಗೂ ಕೂಡ ಇದು ಖುಷಿ ವಿಚಾರ. ನಾವು ಒಂದಿನ ಕ್ಲಾಸ್ ಕೇಳಲಿಲ್ಲ, ಝೂಮ್ ಆನ್ಲೈನ್ ಅಟೆಂಡ್ ಮಾಡ್ಲಿಲ್ಲ ಅಂತಂದ್ರೆ ಅವತ್ತಿನ ದಿವಸ ನಾವೇನೋ ಕಳ್ಕೊಂಡಿರ್ತೀವಿ ಅನ್ನೋ ಭಾವನೆ ಖಂಡಿತವಾಗ್ಲೂ ಎಲ್ಲಾ ಮಾಸ್ಟರ್ಸ್ ಇದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನನ್ ತುಂಬಾ ಮಾಸ್ಟರ್ಸ್ ಹೇಳಿದ್ದಾರೆ ಕೂಡ. ಹಾಗಾಗಿ ನಾನು ಏನು ಈಗ ಸಕಾರಾತ್ಮಕ ನಕಾರಾತ್ಮಕವಾಗಿ ಫಸ್ಟ್ನೇದು ಹೇಳ್ದೆ, ಈಗ ಸಕಾರಾತ್ಮಕವಾಗಿ ನಾನು ಏನ್ ಯೋಚನೆ ಮಾಡಿದೆ, 2ನೇದು ಹಾಗೆ ನಡೀತು. ಹಾಗಾಗಿ ಈ ನಿಷ್ಕಲ್ಮಶವಾದ ಒಂದು ವೇದಿಕೆ, ನಮ್ಮ ಅದ್ಭುತವಾದ ಒಂದು ಪರಮಾತ್ಮನ ಸ್ವರೂಪದಂತಿರುವ ನಮ್ಮ ರಂಗನಾಥ್ ಗುರುಗಳು, ನಾಗರಾಜ್ ಗುರುಜಿ, ಹಾಗೆ ನಿಮ್ಮಂತವರೆಲ್ಲ ಒಂದು ಸತ್ಸಂಗ ಮಾಸ್ಟರ್ಸ್ಗಳು ಸಿಗೋದಕ್ಕೆ ನನಗೆ ಅನುವಾಯ್ತು. ಹಾಗಾಗಿ ಮಾಸ್ಟರ್ಸ್, ಧ್ಯಾನ ಜ್ಞಾನ ಒಂದೇ ಅಲ್ಲ, ಸಮಗ್ರವಾಗಿ ಆರೋಗ್ಯ, ಮನರಂಜನೆ, ಬಾಂಧವ್ಯ, ಪ್ರತಿನಿತ್ಯ ಕುಳಿತಲ್ಲೇ, ಅದು ಉಚಿತವಾಗಿ, ಏಕೈಕ ವೇದಿಕೆ ನಮಗಾಗಿ ಸದಾಕಾಲ ಆರೋಗ್ಯ, ಔಷಧರಹಿತ ಜೀವನ ನಮ್ಮೆಲ್ಲರದ್ದಾಗಬೇಕು. ಎಲ್ಲರೂ ಮಾಸ್ಟರ್ಗಳಾಗಬೇಕು. ನಮ್ಮೆಲ್ಲರ ಸುಖ ಸಂತೋಷವೇ ಅವರ ಸಂತೋಷ ಅಂದುಕೊಂಡಿರೋ ಮಾತೃ ಹೃದಯಿ ಅವರೇ ನಮ್ಮ ಮಹಾವತಾರ್ ಫೌಂಡೇಶನ್ ನ ಶ್ರೀಯುತ ಲಕ್ಷ್ಮೀ ರಂಗನಾಥ್ ಗುರುಗಳು ಅಂತ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಪ್ರತಿ ಬಾರಿನೂ ಕೂಡ ಈ ತರ ಕ್ಲಾಸಸ್ ಕೊಟ್ಟಾಗ ಕೊನೆಯದಾಗಿ ಒಂದು ನುಡಿ ಮುತ್ತನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
ಮಾಸ್ಟರ್ಸ್, ಇವತ್ತಿನ ನುಡಿಮುತ್ತು, ನಾವು ಜೀವನದಲ್ಲಿ ಆ ಪರಮಾತ್ಮ ಪ್ರತ್ಯಕ್ಷ ಆಗ್ಲಿ, ನಾವು ನಿಂತು ಕೇಳ್ಬೇಕಾ? ನಾವೇನ್ ಕೇಳ್ಬೇಕು ಅಂತಂದ್ರೆ, ನನ್ನ ತಂದೆ ತಾಯಿಗಳು ದೀರ್ಘಾಯುಷ್ಯಗಳಾಗಿ ಬಾಳ್ಬೇಕು, ಅವ್ರು ಚೆನ್ನಾಗಿರ್ಬೇಕು ಅಂತ ಕೇಳ್ಕೋಬೇಕು. ಯಾಕೆ ಅಂತಂದ್ರೆ ಅವರೇ ಪ್ರತ್ಯಕ್ಷ ದೈವ. ಯಾಕೆಂದ್ರೆ ನಾವು ಅವ್ರನ್ನ ಕಣ್ಮುಂದೆ ಇಟ್ಕೊಂಡು ಯಾವುದೋ ಬೇರೆ ದೂರದ ದೇಶಕ್ಕೆ ಹೋಗಿ ದೇವ್ರನ್ನ ನೋಡ್ಕೊ ಬರ್ತೀನಿ ಅಂತ ಪ್ರಯೋಜನ ಇಲ್ಲ. ಮನೇಲಿ ಇರುವಂತಹ ತಂದೆ ತಾಯಿನ ತಿರಸ್ಕರಿಸಿ ನಾವು ಬೇರೆಲ್ಲೇ ಹೋದ್ರು ಅದು ನಮ್ಗ್ ವರನೂ ಸಿಗೋದಿಲ್ಲ, ನಮ್ಗೆ ಮುಕ್ತಿನೂ ಸಿಗೋದಿಲ್ಲ. ಹಾಗಾಗಿ ಕಣ್ಮುಂದೆ ಇರುವಂತಹ ಪ್ರತ್ಯಕ್ಷ ದೈವ ನಮ್ಮ ತಂದೆ ತಾಯಿಗಳು. ದಯವಿಟ್ಟು ಮಾಸ್ಟರ್ಸ್, ಈಗ ಯೂಟ್ಯೂಬ್ ನಲ್ಲಿ ಇದೆಲ್ಲ ವೀಕ್ಷಕರು ನೋಡ್ತಾ ಇರ್ತಾರೆ, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಆದ್ರೆ ನನ್ನ ನುಡಿಮುತ್ತು ಏನು ಅಂತ ಅಂದ್ರೆ, ವಯಸ್ಸಾದ ಜೀವಗಳು ಅವು ಎಷ್ಟೊಂದೆಲ್ಲ ಕಷ್ಟಪಟ್ಟು ಸಾಕಿ ಸಲಹಿರ್ತಾರೆ. ಆದ್ರೆ ಕೊನೆ ಇದ್ರಲ್ಲಿ ನಾವು ಅವ್ರನ್ನ ಕೈ ಬಿಡುವಂತಹ ಇದಾಗ್ಬಾರ್ದು. ಹಾಗಾಗಿ ನಾವು ಕೊಡಬೇಕಾದ್ದು ಇಲ್ಲ, ಮಾಡಬೇಕಾದ್ದು ಇಲ್ಲ. ಅಮ್ಮ ಚೆನ್ನಾಗಿದ್ದೀರಾ, ಅಪ್ಪ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಒಂದೇ ಒಂದ್ ಮಾತನಾಡಿದ್ರ ಆಯ್ತಲ್ವಾ, ಎಷ್ಟು ಖುಷಿ ಪಡುತ್ತೆ. ಈ ಒಂದೇ ಒಂದು ಮಾತಿಗಾಗಿ ಆ ವಯಸ್ಸಾದ ಜೀವಗಳು ಕಾಯ್ತಾ ಇರುತ್ತೆ. ಹಾಗಾಗಿ ತುಂಬಾ ಒಂದು ಅದ್ಭುತವಾದ ಒಂದು ಈ ವೇದಿಕೆ ಅಲ್ಲಿ ಇದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇಷ್ಟು ಜ್ಞಾನ ಹಂಚಿಕೆಗೆ ಅವಕಾಶ ಕಲ್ಪಿಸಿದ್ದ ಎಲ್ಲರಿಗೂ ಹಾಗೂ ಮಹಾವತಾರ್ ಟಿವಿ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತಹ ಪ್ರೀತಿಯ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.